ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಮುಂದಿನ ನಡೆ ಏನು? ಈ ಪ್ರಶ್ನೆ ಈಗ ಎದ್ದಿದೆ. ಮೊನ್ನೆ ಮಂಡಿಸಿ ನಿನ್ನೆ ಸದನದ ಮತಕ್ಕೆ ಹಾಕದಂತ ಮಸೂದೆ ಇದು. ಮಹಿಳಾ ಮೀಸಲಾತಿ ಮಸೂದೆ, ಅದಕ್ಕೆ ಸೋಲಾಗಿದೆ. ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಜೂನ್ ತಿಂಗಳಲ್ಲಿ ಸಂಸತ್ನ ಮಾನ್ಸೂನ್ ಅಧಿವೇಶನ ಆರಂಭ ಆಗತ್ತೆ. ಮಹಿಳಾ ಮೀಸಲಾತಿ ಡಿಲಿಮಿಟೇಷನ್ ಲಿಂಕ್ ಮಾಡಿದ್ದಕ್ಕೆ ಸೋಲಾಗಿದೆ. ಮಹಿಳಾ ಮೀಸಲು ಡಿಲಿಮಿಟೇಷನ್ ಪ್ರತ್ಯೇಕವಾಗಿ ಈಗ ಮಂಡಿಸತ್ತಾ ಕೇಂದ್ರ ಸರ್ಕಾರ? ಈ ಪ್ರಶ್ನೆ ಕೂಡ ಎದ್ದಿದೆ. ನಿನ್ನೆ ಸದನದ ಮತಕ್ಕೆ ಹಾಕದಂಥ ಮಸೂದೆ ಇದು ಈಗ ಸೋಲಾಗಿದೆ. ಮಾನ್ಸೂನ್ ಅಧಿವೇಶನ ಅಂದರೆ ಮಳೆಗಾಲದ ಅಧಿವೇಶನದಲ್ಲಿ ಈ ಮಸೂದೆಗಳನ್ನು ಮತ್ತೊಮ್ಮೆ ಕೇಂದ್ರ ಸರ್ಕಾರ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಮಂಡಿಸುತ್ತಾ ಡಿಲಿಮಿಟೇಷನ್ನ ಮಹಿಳಾ ಮೀಸಲಾತಿ ಜೊತೆ ಸೇರಿಸಿದ್ದೇನೆ ಈ ಮಸೂದೆಗೆ ಸೋಲಾಗಕ್ಕೆ ಕಾರಣ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಎರಡನ್ನೂ ಕೂಡ ಡಿವೈಡ್ ಮಾಡಿ ಭಾಗ ಮಾಡಿ ಮಂಡಿಸುತ್ತಾ ಕೇಂದ್ರ ಸರ್ಕಾರ ನೋಡಬೇಕು. ಮಹಿಳಾ ಮೀಸಲು ಬೇರೆ, ಡಿಲಿಮಿಟೇಷನ್ ಬೇರೆ, ಎರಡನ್ನೂ ಕೂಡ ಪ್ರತ್ಯೇಕವಾಗಿ ಮಂಡಿಸುತ್ತಾ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅನ್ನೋದನ್ನು ಕಾದು ನೋಡಬೇಕು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಈಗ ಎರಡೂ ಮಸೂದೆಯನ್ನು ಜಾಯಿನ್ ಮಾಡಿ ಈಗ ಕೊಟ್ಟಿದ್ದೇನೆ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗ ಪ್ರತ್ಯೇಕವಾಗಿ ಮಂಡನೆ ಮಾಡುವಂಥ ಸಾಧ್ಯತೆ ಇದೆಯಾ, ಹೇಗೆ? ಮಧುಸೂದನ್, ಈಗ ಪ್ರತ್ಯೇಕವಾಗಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಅಂಗೀಕರಿಸಿದ್ರು ಕೂಡ ಅದಾದ ನಂತರ ಡಿಲಿಮಿಟೇಷನ್ ಮಾಡಲೇಬೇಕು ಮತ್ತು ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡನೆ ಮಹಿಳಾ ಮೀಸಲಾತಿನ ನೀಡಬೇಕು ಅನ್ನೋದು ಈಗ ಕೇಂದ್ರದ ಉದ್ದೇಶ. ಈಗಿರುವಂತಹ 543 ಮಂದಿ ಲೋಕಸಭಾ ಸದಸ್ಯ ಬಲದಲ್ಲೇ ಮಹಿಳಾ ಮೀಸಲಾತಿಯನ್ನ ನೀಡಲಿಕ್ಕೆ ಆಗೋದಿಲ್ಲ. ಬದಲಿಗೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆನೇ 815ರಿಂದ 850ಕ್ಕೆ ಹೆಚ್ಚಳವನ್ನ ಮಾಡಿ ಆಗ ಮಹಿಳಾ ಮೀಸಲಾತಿಯನ್ನ ನೀಡಬೇಕು. 33% ಮಹಿಳಾ ಮೀಸಲಾತಿಯನ್ನ ಲೋಕಸಭಾ ಕ್ಷೇತ್ರಗಳಲ್ಲಿ ನೀಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಆದ್ರೆ ಇದಕ್ಕೀಗ ವಿರೋಧ ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇವೆ. ಮಹಿಳಾ ಮೀಸಲಾತಿಯನ್ನ ಲೋಕಸಭಾ ಕ್ಷೇತ್ರ ಪುನರ್ವಿಂಗಡಣೆ ಜೊತೆ ಲಿಂಕ್ ಮಾಡುವಂತದ್ದು ಸರಿಯಾದಿಲ್ಲ. ಬದಲಿಗೆ ಈಗ ಹಾಲಿ ಇರ್ತಕ್ಕಂಥ 543 ಲೋಕಸಭಾ ಕ್ಷೇತ್ರಗಳಲ್ಲೇ ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಿ, ಆ ನಿಟ್ಟಿನಲ್ಲಿ ಮಸೂದೆಯನ್ನ ಮಂಡಿಸಿ ಅನ್ನುವ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಕೇಂದ್ರ ಸರ್ಕಾರ ಒಪ್ತಾ ಇಲ್ಲ. ಇದೇ ಈಗ ಕೇಂದ್ರ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ಜಟಾಪಟಿಗೆ ಕಾರಣ ಆಗಿದೆ ಮತ್ತು ಅಂತಿಮವಾಗಿ ಮಹಿಳಾ ಮೀಸಲಾತಿ ಮಸೂದೆ ನಿನ್ನೆ ರಾತ್ರಿ ಲೋಕಸಭೆಯಲ್ಲಿ ಸೋಲಾಗ್ಲಿಕ್ಕೂ ಕೂಡ ಕಾರಣ ಆಗಿದೆ. ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧ ಪಕ್ಷಗಳು ಕೂಡ ತಮ್ಮ ಬೆಂಬಲವನ್ನ ನೀಡಿವೆ. ಇದೇ 2023ರಲ್ಲೂ ಕೂಡ ಬೆಂಬಲವನ್ನ ನೀಡಿದ್ವು. ಅದರ ಪರಿಣಾಮವಾಗಿನೇ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲೂ ಕೂಡ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರ ಆಗಿತ್ತು. ಆದ್ರೀಗ ಮತ್ತೆ ಮಹಿಳಾ ಮೀಸಲಾತಿ ಮಸೂದೆಯನ್ನ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಜೊತೆ ಲಿಂಕ್ ಮಾಡಿ ಮಂಡಿಸಿ ಅಂಗೀಕರಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲೇ ಈಗ ವಿರೋಧ ಪಕ್ಷಗಳು ಈಗ ಈ ರೀತಿಯಾಗಿ ಲಿಂಕ್ ಮಾಡುವಂತದ್ದು ಸರಿಯಲ್ಲ ಅಂತ ಹೇಳಿನೇ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಮಸೂದೆಯ ವಿರುದ್ಧ ಮತವನ್ನ ಚಲಾವಣೆ ಮಾಡುದು ಮತ್ತು ಕೇಂದ್ರ ಸರ್ಕಾರ ಕೂಡ 3/2 ಬೆಂಬಲವನ್ನ ಲೋಕಸಭೆಯಲ್ಲಿ ಗಳಿಸಿಕೊಳ್ಳಿಕ್ಕೆ ಸಾಧ್ಯವಾಗದೇ ಮಸೂದೆಗೆ ಸೋಲಾಗಿದೆ. ಹೀಗಾಗಿ ಈಗ ಮುಂದೆ ಮತ್ತೆ ಮಸೂದೆಯನ್ನ ನಾವು ಮಂಡಿಸ್ತೇವೆ ಅಂತ ಕೂಡ ನಿನ್ನೆ ರಾತ್ರಿ ಕೇಂದ್ರದ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಕೂಡ ಲೋಕಸಭೆಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಮುಂದೆ ಜೂನ್ ತಿಂಗಳಿನಲ್ಲಿ ಮಾನ್ಸೂನ್ ಅಧಿವೇಶನ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಸಂಸತ್ನ ಅಧಿವೇಶನದಲ್ಲೇ ಮತ್ತೆ ಈ ಒಂದು ಮಸೂದೆಯನ್ನ ಮಂಡಿಸಬಹುದು. ಆದ್ರೆ ಆಗ ಮಸೂದೆಯನ್ನ ಮಂಡಿಸಿದ್ರು ಕೂಡ ಆಗ ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ಪಡ್ಕೊಂಡು ಅವರ ಬೆಂಬಲವನ್ನ ಪಡ್ಕೊಂಡೇ ಮಸೂದೆಯನ್ನ ಅಂಗೀಕರಿಸಬೇಕಾಗುತ್ತೆ. ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ಪಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ 3/2 ಬೆಂಬಲ ಸಿಗೋದಿಲ್ಲ. ಆಗ ಮತ್ತೆ ಮಸೂದೆಗೆ ಸೋಲಾಗುತ್ತೆ. ಮಸೂದೆಗೆ ಸೋಲಾಗಬಾರದು ಅಂದ್ರೆ ವಿರೋಧ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವರ ಕೆಲವೊಂದು ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು, ಆ ಒಂದು ಅಂಶಗಳನ್ನು ಕೂಡ ಮಸೂದೆಯಲ್ಲಿ ಸೇರ್ಪಡೆ ಮಾಡ್ಕೊಳ್ಬೇಕು. ಜೊತೆಗೆ ಕೆಲವೊಂದು ಪ್ರಾದೇಶಿಕ ವಿರೋಧ ಪಕ್ಷಗಳಿರುವಂತಹ ಕೆಲವು ಪ್ರಾದೇಶಿಕ ಪಕ್ಷಗಳನ್ನಾದ್ರೂ ಕೂಡ ವಿಶ್ವಾಸಕ್ಕೆ ಪಡ್ಕೊಂಡ್ರೆ 3/2 ಬಹುಮತವನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಮತ್ತೆ ಮಸೂದೆಗೆ ಸೋಲಾಗುತ್ತೆ. ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯನ್ನು ಕೂಡ ನಡೆಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇದು ಬಿಕ್ಕಟ್ಟಾಗಿನೇ ಮುಂದುವರಿಯುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಈಗ ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇಲ್ವೇ ಮಹಿಳಾ ಮೀಸಲಾತಿ ಮಸೂದೆ ಒಂದನ್ನೇ ಮಂಡಿಸಿ ಅದೊಂದನ್ನೇ ಅಂಗೀಕರಿಸಬೇಕಾಗುತ್ತೆ ಮತ್ತು ಅದೊಂದನ್ನೇ ದೇಶದಲ್ಲಿ ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಈಗಿರುವಂತಹ ಹಾಲಿ 543 ಲೋಕಸಭಾ ಕ್ಷೇತ್ರಗಳಲ್ಲೇ 33% ಮಹಿಳಾ ಮೀಸಲಾತಿಯನ್ನ ನೀಡಿ ಅದನ್ನ ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಆದ್ರೆ ಈಗ ಕೇಂದ್ರ ಸರ್ಕಾರ 2029 ಲೋಕಸಭಾ ಚುನಾವಣೆಗೂ ಮುನ್ನ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ನಡೆಸಿ ಮಹಿಳಾ ಮೀಸಲಾತಿಯನ್ನು ಕೂಡ ಜಾರಿಗೊಳಿಸಲಿಕ್ಕೆ ಹೊರಟಿರೋದು ಈಗ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಮಧುಸೂದನ್, ಚಂದ್ರಮೋಹನ್, ಇನ್ನು ವಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಬಹಳ ದೊಡ್ಡ ಸವಾಲು ಕೇಂದ್ರ ಸರ್ಕಾರಕ್ಕೆ.
ಹೌದು ಮಧುಸೂದನ್, ಈಗ ಮುಖ್ಯವಾಗಿ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟದ ರಾಜಕೀಯ ಪಕ್ಷಗಳೆಲ್ಲವೂ ಕೂಡ ಈಗ ಲೋಕಸಭಾ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡೋದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತವೆ ಮತ್ತು ಅದರ ಜೊತೆಗೆ ಮಹಿಳಾ ಮೀಸಲಾತಿಯನ್ನ ಲಿಂಕ್ ಮಾಡಿ 272 ಮಹಿಳಾ ಮೀಸಲಾತಿಯನ್ನ ನೀಡೋದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಈ ಕಾರಣಕ್ಕಾಗಿನೇ ಈಗ ಮಸೂದೆಗೆ ಸೋಲಾಗಿದೆ. ಈಗ ಮುಖ್ಯವಾಗಿ ಕಾಂಗ್ರೆಸ್ ಆಚೆ ಅಥವಾ ಟಿಎಂಸಿ, ಡಿಎಂಕೆ ಈ ರೀತಿಯ ಪಕ್ಷಗಳು ಈ ಒಂದು ಕೇಂದ್ರ ಸರ್ಕಾರದ ಈ ನಿಲುವನ್ನ ಒಪ್ಕೊಳ್ತಾ ಇಲ್ಲ. ಈ ಕಾರಣಕ್ಕಾಗಿನೇ ಮಸೂದೆಗೆ ಸೋಲಾಗಿದೆ. ಮುಂದೆಯೂ ಕೂಡ ಈ ಒಂದು ರಾಜಕೀಯ ಪಕ್ಷಗಳನ್ನ ಮನವೊಲಿಸತಕ್ಕಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ. ಇಲ್ವೇ ಮಹಿಳಾ ಮೀಸಲಾತಿ ಒಂದನ್ನೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿ ಅಂಗೀಕರಿಸುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.